ಎಪಿಸ್ಟಿನ್ ಫೈಲ್ಸ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ 2017ರ ಇಸ್ರೇಲ್ ಭೇಟಿಯ ಉಲ್ಲೇಖ ಇದೆ. ರಾಹುಲ್ ಗಾಂಧಿಯವರ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು. ಜೊತೆಗೆ ಬಾಲಿವುಡ್ನ ಹಲವು ಸೆಲೆಬ್ರಿಟಿಗಳ ಹೆಸರು ಇಲ್ಲಿ ಕೇಳಿ ಬಂದಿದೆ. ಏನಿದು ಎಪ್ಸ್ಟಿನ್ ಫೈಲ್ಸ್? ಯಾಕೆ ಇದು ಇಷ್ಟು ಸದ್ದು ಮಾಡ್ತಿದೆ? ಈ ಬಗ್ಗೆ ಒಂದಿಷ್ಟು ಮಾಹಿತಿ ಪಡೆಯೋಣ ಈ ಸ್ಟೋರಿಲಿ. ಜಗತ್ತಿನಲ್ಲೇ ಅತ್ಯಂತ ಕರಾಳ ಹಾಗೂ ಬೆಚ್ಚಿ ಬೀಳಿಸುವ ಲೈಂಗಿಕ ಅಪರಾಧ ಪ್ರಕರಣಗಳಲ್ಲಿ ಒಂದಾಗಿ ಪರಿಗಣಿಸಲ್ಪಡುವ ಜೆಫ್ರಿ ಎಪಿಸ್ಟಿನ್ ಪ್ರಕರಣ ಮತ್ತೆ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಇತ್ತೀಚೆಗೆ ಅಮೆರಿಕದ ನ್ಯಾಯಾಲಯದ ಆದೇಶದ ಮೇರೆಗೆ ಸಾರ್ವಜನಿಕಗೊಳಿಸಲಾದ ದಾಖಲೆಗಳನ್ನೇ ಈಗ ಜೆಫ್ರಿ ಎಪಿಸ್ಟಿನ್ ಫೈಲ್ಸ್ ಎಂದು ಕರೆಯಲಾಗುತ್ತಿದೆ. ಈ ಫೈಲ್ಗಳು ಬಿಡುಗಡೆಯಾಗುತ್ತಿದ್ದಂತೆ ಅಮೆರಿಕ ಮಾತ್ರವಲ್ಲ, ಇಡೀ ಜಗತ್ತಿನಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ಹಾಗಾದ್ರೆ ಈ ಎಪಿಸ್ಟಿನ್ ಫೈಲ್ ಅಂದ್ರೇನು ಅಂತ ಕೇಳಿದ್ರೆ, ಇದು ಯಾವುದೋ ಒಂದು ಪಟ್ಟಿ ಅಥವಾ ಬ್ಲಾಕ್ ಮೇಲ್ ಲಿಸ್ಟ್ ಅಲ್ಲ. ದಶಕಗಳ ಕಾಲ ನಡೆದ ಲೈಂಗಿಕ ಶೋಷಣೆ, ಅಧಿಕಾರದ ದುರ್ಬಳಕೆ, ತನಿಖೆ, ನ್ಯಾಯಾಲಯದ ಹೇಳಿಕೆಗಳು, ಇಮೇಲ್ ಸಂಭಾಷಣೆಗಳು, ಪ್ರಯಾಣ ದಾಖಲೆಗಳು, ಸಂತ್ರಸ್ತರ ಹೇಳಿಕೆಗಳು ಇವೆಲ್ಲ ಸೇರಿ ರೂಪುಗೊಂಡಿರುವ ನ್ಯಾಯಾಲಯದ ದಾಖಲೆಗಳ ದೊಡ್ಡ ಸಂಗ್ರಹವೇ ಈ ಎಪ್ಸ್ಟಿನ್ ಫೈಲ್. ಅಮೆರಿಕದ ಕೋಟ್ಯಾಧಿಪತಿ ಹಣಕಾಸುದಾರ ಜೆಫ್ರಿ ಎಪ್ಸ್ಟಿನ್ ತನ್ನ ಪ್ರಭಾವ, ಹಣ ಮತ್ತು ಸಂಪರ್ಕಗಳನ್ನ ಬಳಸಿ ಅಪ್ರಾಪ್ತ ಬಾಲಕಿಯರನ್ನ ಲೈಂಗಿಕ ಶೋಷಣೆಗೆ ಒಳಪಡಿಸಿದ್ದ ಎಂಬುದು ಈ ಪ್ರಕರಣದ ಕೇಂದ್ರ ಬಿಂದು. ಜಗತ್ತಿನ ಶ್ರೀಮಂತರು, ರಾಜಕಾರಣಿಗಳು, ಉದ್ಯಮಿಗಳು ಹಾಗೂ ಗಣ್ಯರಿಗೆ ಯುವತಿಯರನ್ನ ಪೂರೈಸುತ್ತಿದ್ದ ಆರೋಪ ಎಪ್ಸ್ಟಿನ್ ಮೇಲೆ ಇತ್ತು. 2008ರಲ್ಲಿ ಮಕ್ಕಳ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಶಿಕ್ಷೆಗೂ ಒಳಗಾಗಿದ್ದರು. ಆತನಿಗೆ ನೀಡಲಾದ ಸಡಿಲ ಶಿಕ್ಷೆಯೇ ವರ್ಷಗಳ ಕಾಲ ಈ ಅಪರಾಧ ಜಾಲ ಮುಂದುವರಿಯಲು ಕಾರಣವಾಯಿತೆಂಬ ಗಂಭೀರ ಆರೋಪಗಳಿವೆ. 2019ರಲ್ಲಿ ಜೈಲಿನಲ್ಲಿ ಎಪಿಸ್ಟಿನ್ ಸಾವನ್ನಪ್ಪಿದ್ದು ಅದು ಆತ್ಮಹತ್ಯೆಯೋ ಅಥವಾ ಬೇರೆ ಏನೋ ಅನ್ನೋದರ ಬಗ್ಗೆ ಇಂದಿಗೂ ಅನುಮಾನಗಳು ಮುಂದುವರೆದಿದೆ. ಈ ಫೈಲ್ಸ್ನಲ್ಲಿ ಸುಮಾರು 200ಕ್ಕೂ ಹೆಚ್ಚು ಪ್ರಭಾವಿ ವ್ಯಕ್ತಿಗಳ ಹೆಸರುಗಳು ಉಲ್ಲೇಖವಾಗಿವೆ. ಅಮೆರಿಕದ ಮಾಜಿ ಅಧ್ಯಕ್ಷರಾದ ಡೊನಾಲ್ಡ್ ಟ್ರಂಪ್ ಮತ್ತು ಬಿಲ್ ಕ್ಲಿಂಟನ್, ಟೆಕ್ ಕ್ಷೇತ್ರದ ದಿಗ್ಗಜರಾದ ಎಲಾನ್ ಮಸ್ಕ್, ಬಿಲ್ ಗೇಟ್ಸ್, ರೀಡ್ ಹಾಫ್ಮನ್, ರಾಜಮನೆತನದ ಮಾಜಿ ಪ್ರಿನ್ಸ್ ಆಂಡ್ರೂ, ಖ್ಯಾತ ಭೌತ ವಿಜ್ಞಾನಿ ಸ್ಟೀಫನ್ ಹಾಕಿಂಗ್ ಅವರ ಹೆಸರು ಕೂಡ ಒಂದು ಇಮೇಲ್ನಲ್ಲಿ ಕಾಣಿಸಿಕೊಂಡಿದೆ. ಪಾಪ್ ಕಲ್ಚರ್ ದಂತಕಥೆ ಮೈಕಲ್ ಜಾಕ್ಸನ್ ಹೆಸರು ಕೂಡ ಕೇಳಿಬಂದಿದೆ. ಆದರೆ ಮೈಕಲ್ ಜಾಕ್ಸನ್ ಅವರು ಯಾವುದೇ ಅನುಚಿತ ವರ್ತನೆಯಲ್ಲಿ ತೊಡಗಿರಲಿಲ್ಲ ಎಂದು ಸಂತ್ರಸ್ತೆಯೊಬ್ಬರು ಹೇಳಿಕೆ ನೀಡಿದ್ದಾರೆ. ಉದ್ಯಮಿಗಳು, ರಾಜತಾಂತ್ರಿಕರು, ಕಲಾವಿದರು, ವಿಜ್ಞಾನಿಗಳು ಹೀಗೆ ಅನೇಕ ಹೆಸರುಗಳು ದಾಖಲೆಗಳಲ್ಲಿ ಕಾಣಿಸುತ್ತವೆ. ಆದರೆ ಇಲ್ಲಿ ಅತ್ಯಂತ ಮುಖ್ಯವಾದ ಅಂಶ ಏನೆಂದರೆ, ಈ ಪಟ್ಟಿಯಲ್ಲಿ ಹೆಸರು ಇದೆ ಎಂಬ ಒಂದೇ ಕಾರಣಕ್ಕೆ ಅವರು ಅಪರಾಧಿಗಳು ಎಂದು ಹೇಳಲು ಸಾಧ್ಯವಿಲ್ಲ. ಹಲವರು ಎಪ್ಸ್ಟಿನ್ ಜೊತೆ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭೇಟಿಯಾಗಿರಬಹುದು, ಕೆಲವರು ಇಮೇಲ್ ಸಂಭಾಷಣೆಯಲ್ಲಿ ಉಲ್ಲೇಖವಾಗಿರಬಹುದು, ಇನ್ನೂ ಕೆಲವರು ಮೂರನೇ ವ್ಯಕ್ತಿಗಳ ಹೇಳಿಕೆಯಲ್ಲಿ ಹೆಸರು ಕೇಳಿಬಂದಿರಬಹುದು. ಅಂದರೆ ಈ ಎಲ್ಲ ಉಲ್ಲೇಖಗಳು ಆರೋಪಗಳೇ ಅನ್ನೋದಲ್ಲ. ಭಾರತಕ್ಕೂ ಈ ಪ್ರಕರಣದ ಸದ್ದು ತಟ್ಟಿದೆ. ಎಪ್ಸ್ಟಿನ್ ಫೈಲ್ಸ್ನಲ್ಲಿ ಭಾರತದ ಕೆಲವು ಉದ್ಯಮಿಗಳು ಮತ್ತು ಸೆಲೆಬ್ರಿಟಿಗಳ ಹೆಸರುಗಳು ದಾಖಲಾಗಿವೆ ಎಂಬ ಸುದ್ದಿ ವೈರಲ್ ಆಗಿದೆ. ಅನಿಲ್ ಅಂಬಾನಿ ಸೇರಿದಂತೆ ಕೆಲವರ ಹೆಸರುಗಳು ದಾಖಲೆಗಳಲ್ಲಿ ಕಾಣಿಸಿಕೊಂಡಿವೆ ಎನ್ನಲಾಗುತ್ತಿದೆ. ಬಾಲಿವುಡ್ನ ನಂದಿತಾ ದಾಸ್, ಅನುರಾಗ್ ಕಶ್ಯಪ್, ಐಶ್ವರ್ಯ ರೈ, ಅಭಿಷೇಕ್ ಬಚ್ಚನ್ ಮುಂತಾದವರ ಹೆಸರುಗಳು ಕೂಡ ಕೆಲ ಪುಟಗಳಲ್ಲಿ ಪ್ರಸ್ತಾಪವಾಗಿವೆ ಎಂಬ ವರದಿಗಳಿವೆ. ಆದರೆ ಇವರ ಹೆಸರು ಉಲ್ಲೇಖವಾಗಿದೆ ಅನ್ನೋದರಿಂದಲೇ ಅವರು ಈ ಅಪರಾಧದಲ್ಲಿ ಭಾಗಿಯಾಗಿದ್ದಾರೆ ಎಂದು ತೀರ್ಮಾನಿಸುವುದು ತಪ್ಪು. ಈ ಬಗ್ಗೆ ನಿರ್ದೇಶಕ ಅನುರಾಗ್ ಕಶ್ಯಪ್ ಈಗಾಗಲೇ ಸ್ಪಷ್ಟನೆ ನೀಡಿ ತಮಗೂ ಈ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ ಎಂದು ಹೇಳಿದ್ದಾರೆ. ಇತ್ತೀಚೆಗೆ ಎಪ್ಸ್ಟಿನ್ ಫೈಲ್ಸ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ 2017ರ ಇಸ್ರೇಲ್ ಭೇಟಿಯ ಉಲ್ಲೇಖ ಇದೆ ಎಂಬ ವರದಿಗಳು ಹರಡಿದ್ದವು. ಇದಕ್ಕೆ ಪ್ರತಿಕ್ರಿಯಿಸಿದ ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಈ ಹೇಳಿಕೆಗಳನ್ನ ಸಂಪೂರ್ಣವಾಗಿ ತಿರಸ್ಕರಿಸಿದೆ. ವಕ್ತಾರ ರಣಧೀರ್ ಜೈಸ್ವಾಲ್ ಅವರು ಪ್ರಧಾನಿಯವರ ಇಸ್ರೇಲ್ ಭೇಟಿ ಒಂದು ಅಧಿಕೃತ ಹಾಗೂ ಐತಿಹಾಸಿಕ ಭೇಟಿಯಾಗಿದ್ದು, ಉಳಿದ ಉಲ್ಲೇಖಗಳು ಶಿಕ್ಷೆಗೊಳಗಾದ ಅಪರಾಧಿಯೊಬ್ಬನ ವ್ಯರ್ಥ ಆಲೋಚನೆಗಳಷ್ಟೇ ಎಂದು ಸ್ಪಷ್ಟಪಡಿಸಿದ್ದಾರೆ. ಮೋದಿ ಅವರು ಸ್ವತಂತ್ರ ನಂತರ ಇಸ್ರೇಲ್ಗೆ ಭೇಟಿ ನೀಡಿದ ಮೊದಲ ಭಾರತೀಯ ಪ್ರಧಾನಿಯಾಗಿದ್ದು, ಆ ಭೇಟಿಯು ಭಾರತ ಇಸ್ರೇಲ್ ನಡುವಿನ ರಕ್ಷಣಾ, ಕೃಷಿ, ಜಲ ನಿರ್ವಹಣೆ ಮತ್ತು ನಾವೀನ್ಯತೆ ಕ್ಷೇತ್ರಗಳಲ್ಲಿ ಬಲವಾದ ಸಹಕಾರಕ್ಕೆ ದಾರಿ ಕೊಟ್ಟಿತ್ತು. ಹೀಗಾಗಿ ಅವರ ಬಗ್ಗೆ ಯಾವುದೇ ಆರೋಪಗಳನ್ನು ಹೊರಿಸಲು ಆಧಾರವಿಲ್ಲ ಎಂಬುದು ಸ್ಪಷ್ಟ.
ಇದೇ ರೀತಿ ರಾಹುಲ್ ಗಾಂಧಿ ಅವರದ್ದು ಎನ್ನಲಾದ ಒಂದು ವಿಡಿಯೋ ಎಪ್ಸ್ಟೈನ್ ಫೈಲ್ಸ್ಗೆ ಸಂಬಂಧಿಸಿ ವೈರಲ್ ಆಗಿತ್ತು. ಆದರೆ ಫ್ಯಾಕ್ಟ್ ಚೆಕ್ ಮಾಡಿದಾಗ ಆ ವಿಡಿಯೋ ರಾಹುಲ್ ಗಾಂಧಿ ಅವರದ್ದು ಅಲ್ಲ ಅನ್ನೋದು ಸಾಬೀತಾಗಿದೆ. ವಾಸ್ತವವಾಗಿ ಈ ಫೈಲ್ಸ್ ನಲ್ಲಿ ನೀವು ಯಾರ ಹೆಸರನ್ನಾದರೂ ಟೈಪ್ ಮಾಡಿ ಹುಡುಕಿದರೆ ಅದು ಯಾವುದೋ ಒಂದು ಸಂಭಾಷಣೆ ಅಥವಾ ದಾಖಲೆ ಭಾಗವಾಗಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಅಷ್ಟೇ ಕಾರಣಕ್ಕೆ ಆ ವ್ಯಕ್ತಿ ಈ ಭಯಾನಕ ಕೃತ್ಯಗಳೊಂದಿಗೆ ನೇರ ಸಂಪರ್ಕ ಇದೆ ಎಂದು ಹೇಳಲು ಸಾಧ್ಯವಿಲ್ಲ. ಈ ಪ್ರಕರಣದ ಇನ್ನೊಂದು ಮಹತ್ವದ ಅಂಶವೆಂದರೆ ಎಪ್ಸ್ಟೈನ್ ಫೈಲ್ ಸಂತ್ರಸ್ತರ ಧ್ವನಿಯನ್ನ ಜಗತ್ತಿಗೆ ತಂದುಕೊಟ್ಟಿದೆ. ವರ್ಷಗಳ ಕಾಲ ಮೌನಕ್ಕೆ ದೂಡಲ್ಪಟ್ಟಿದ್ದ ಮಹಿಳೆಯರ ಹೇಳಿಕೆಗಳು, ಅಧಿಕಾರ ಮತ್ತು ಸಂಪತ್ತಿರುವವರು ಹೇಗೆ ಕಾನೂನಿನಿಂದ ತಪ್ಪಿಸಿಕೊಳ್ಳುತ್ತಾರೆ ಎಂಬುದನ್ನ ಈ ದಾಖಲೆಗಳು ಬಯಲು ಮಾಡಿವೆ. ಅದೇ ಸಮಯದಲ್ಲಿ ಈ ಪ್ರಕರಣ ಸುಳ್ಳು ಸುದ್ದಿ ಆಧಾರಿತ ಆರೋಪಗಳು ಹಾಗೂ ಸಾಮಾಜಿಕ ಜಾಲತಾಣದ ಗಾಳಿ ಸುದ್ದಿಗೆ ಆಹಾರವಾಗಿರುವುದು ಸತ್ಯ. ಒಟ್ಟಿನಲ್ಲಿ ಜೆಫ್ರಿ ಎಪ್ಸ್ಟೈನ್ ಫೈಲ್ಸ್ ಅಂದ್ರೆ ಕೇವಲ ಪ್ರಭಾವಿ ಹೆಸರುಗಳ ಪಟ್ಟಿಯಲ್ಲ. ಅದು ಅಧಿಕಾರ, ಹಣ ಮತ್ತು ಪ್ರಭಾವವನ್ನ ಬಳಸಿಕೊಂಡು ದಶಕಗಳ ಕಾಲ ನಡೆದ ಒಂದು ವ್ಯವಸ್ಥಿತ ಲೈಂಗಿಕ ಅಪರಾಧ ಜಾಲದ ಕರಾಳ ಮುಖವನ್ನ ಜಗತ್ತಿನ ಮುಂದೆ ತೋರಿಸುವ ದಾಖಲೆ. ಈ ಫೈಲ್ಸ್ ನಲ್ಲಿ ಹೆಸರು ಕಾಣಿಸಿಕೊಂಡ ಮಾತ್ರಕ್ಕೆ ಯಾರನ್ನು ಅಪರಾಧಿ ಎಂದು ತೀರ್ಮಾನಿಸುವುದು ಸರಿಯಲ್ಲ. ಸೂಕ್ತ ತನಿಖೆ, ನ್ಯಾಯಾಲಯದ ತೀರ್ಪು ಮತ್ತು ಪುರಾವೆಗಳ ಆಧಾರದಲ್ಲೇ ಸತ್ಯ ಹೊರಬರಬೇಕಿದೆ. ಈ ಪ್ರಕರಣ ಇನ್ನೂ ಮುಗಿದ ಅಧ್ಯಾಯವಲ್ಲ. ನ್ಯಾಯಕ್ಕಾಗಿ ನಡೆಯುತ್ತಿರುವ ಹೋರಾಟ ಮುಂದುವರಿದೇ ಇದೆ. ಜೆಫ್ರಿ ಎಡ್ವರ್ಡ್ ಎಪ್ಸ್ಟೈನ್ ಯಾರು ಅಂತ ನೋಡಿದ್ರೆ ಈತ ಒಬ್ಬ ಅಮೆರಿಕನ್ ಹಣಕಾಸುದಾರ ಮತ್ತು ಶಿಕ್ಷೆಗೊಳಗಾದ ಲೈಂಗಿಕ ಅಪರಾಧಿ. ದಶಕಗಳ ಕಾಲ ಆತ ತನ್ನ ಅಧಿಕಾರ ಮತ್ತು ಪ್ರಭಾವವನ್ನ ಬಳಸಿಕೊಂಡು ಹಲವಾರು ಮಹಿಳೆಯರು ಮತ್ತು ಅಪ್ರಾಪ್ತ ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದ. ಪ್ರಕರಣದಲ್ಲಿ ದೋಷಿ ಎಂದು ಸಾಬೀತಾಗಿ ಜೈಲು ಶಿಕ್ಷೆ ಅನುಭವಿಸುತ್ತಿದ್ದ ವೇಳೆ 2019ರಲ್ಲಿ ತನ್ನ ಜೈಲು ಕೊಠಡಿಯಲ್ಲಿ ಜೆಫ್ರಿ ಎಪ್ಸ್ಟೈನ್ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದ ಎನ್ನಲಾಗಿದೆ. ಆದ್ರೆ ಇದು ಆತ್ಮಹತ್ಯೆಯೋ ಅಲ್ಲವೋ ಅನ್ನೋದು ಇನ್ನೂ ನಿಗೂಢವಾಗಿದೆ. ಒಟ್ಟಿನಲ್ಲಿ ಎಪ್ಸ್ಟೈನ್ ಲೈಂಗಿಕ ಕಿರುಕುಳ ಪ್ರಕರಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕುಖ್ಯಾತಿ ಪಡೆದಿದೆ. ಸದ್ಯ ಈ ಪ್ರಕರಣ ಅಮೆರಿಕದ ರಾಜಕಾರಣದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಈ ಫೈಲ್ಗಳಲ್ಲಿ ಸುಮಾರು 200ಕ್ಕೂ ಹೆಚ್ಚು ಪ್ರಮುಖ ವ್ಯಕ್ತಿಗಳ ಹೆಸರುಗಳಿವೆ. ಇವರೆಲ್ಲ ಜೆಫ್ರಿ ಎಪ್ಸ್ಟೈನ್ ಪೂರೈಸುತ್ತಿದ್ದ ಮಹಿಳೆಯರು ಮತ್ತು ಅಪ್ರಾಪ್ತ ಬಾಲಕಿಯರೊಂದಿಗೆ ಕ್ರೂರ ಲೈಂಗಿಕ ಶೋಷಣೆ ನಡೆಸಿದ ಆರೋಪ ಎದುರಿಸುತ್ತಿದ್ದಾರೆ. ಆದರೆ ಕೇವಲ ಈ ಪಟ್ಟಿಯಲ್ಲಿ ಹೆಸರಿದೆ ಎಂಬ ಮಾತ್ರಕ್ಕೆ ಅವರೆಲ್ಲರೂ ಅಪರಾಧಿಗಳು ಎಂದು ಪರಿಗಣಿಸಲು ಸಾಧ್ಯವಿಲ್ಲ. ಈ ಬಗ್ಗೆ ಸೂಕ್ತ ತನಿಖೆಯಾಗಬೇಕಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.